आगे भी गलती करेगा, इससे भी बड़ा गलती करेगा और इससे ज़्यादा बड़ा मुसीबत ले आएगा, समझे। ಸೊ ಇದು ಒಂದು ದೊಡ್ಡ ಸಮಸ್ಯೆ ಇದೆ. ಆದರೆ ನಾವು ಆ ಸಮಸ್ಯೆ ಸಲುವಾಗಿ ಕೆಲಸ ಮಾಡಬಾರ್ದು, ಅದು ಆಗಬಾರ್ದು. ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ತಪ್ಪುಗಳನ್ನ ಮಾಡಿ ಇಲ್ಲಿ 4,500ಕ್ಕೂ ಹೆಚ್ಚು ವಿಚಾರಣಾಧೀನ ಮತ್ತು ಸಜಾಬಂದಿಗಳು ಇದ್ದಾರೆ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಲವು ರೀತಿಯಾದಂತಹ ಚಟುವಟಿಕೆಗಳು, ಅಂದ್ರೆ ಎಲ್ಲವೂ ಅಕ್ರಮ ಚಟುವಟಿಕೆಗಳೇ. ಅಕ್ರಮವಾಗಿ ಮೊಬೈಲ್ ಅನ್ನ ಬಳಸುವಂತದ್ದು, ಎಣ್ಣೆ ಪಾರ್ಟಿಗಳನ್ನ ಮಾಡುವುದು, ಬರ್ತ್ಡೇಗಳನ್ನ ಮಾಡುವಂಥದ್ದು, ಈ ರೀತಿಯಾದಂತಹ ಸಾಲು ಸಾಲು ಅಕ್ರಮಗಳು ಯಾವಾಗ ಮಾಧ್ಯಮಗಳಲ್ಲಿ ಬಿತ್ತರವಾಯಿತು, ಇದು ವಿರೋಧ ಪಕ್ಷದವ್ರಿಗೂ ಕೂಡ ಆಹಾರವಾಯಿತು. ಸದನದಲ್ಲಿ ವಿರೋಧ ಪಕ್ಷದವರು ಆಡಳಿತಾರೂಢ ಪಕ್ಷದವರಿಗೆ ಬೆವರಿಳಿಸಿದ್ದರು. ಆ ಒಂದು ಸಂದರ್ಭದಲ್ಲಿ ಎಡಿಜಿಪಿ ಆಗಿದ್ದಂತ ದಯಾನಂದ್ರ ಅವರನ್ನ ಇಲ್ಲಿಂದ ಎತ್ತಂಗಡಿ ಮಾಡಲಾಯಿತು. ಈಗ ಹಲವು ಹೋರಾಟಗಳ ನಂತರ ಎಡಿಜಿಪಿ ಆಗಿ ಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಈ ಒಂದು ಸ್ಥಾನವನ್ನ ಅಲಂಕರಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಕಾರಾಗೃಹಕ್ಕೂ ಕೂಡ ಭೇಟಿಯನ್ನು ನೀಡಿದ್ದಾರೆ. ಇಡೀ ಜೈಲಿನ ಎಲ್ಲ ಬ್ಯಾರಕ್ಗಳಿಗೂ ಕೂಡ ತೆರಳಿದ್ದಾರೆ. ಮಹಿಳಾ ಬ್ಯಾರಕ್ ಇರ್ಬೋದು, ಬೇಕರಿ ಇರ್ಬೋದು, ಅಡಿಗೆ ಮನೆ ಇರ್ಬೋದು, ಮತ್ತು ದರ್ಶನ್ ಅವರನ್ನು ಕೂಡ ಮಾತನಾಡಿಸಿದ್ರಂತೆ. ಹಲವು ಕೈದಿಗಳು ಸಮಸ್ಯೆಗಳ ಬಗ್ಗೆ ವಿವರಣೆಗಳನ್ನ ನೀಡಿದ್ದಾರೆ. ಅಧಿಕಾರಿಗಳ ಬಳಿಯೂ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜೈಲು ಸುತ್ತಮುತ್ತಲು ಇರುವಂತ ವಾತಾವರಣದಲ್ಲೂ ಕೂಡ ಓಡಾಡಿದರು. ಆ ಒಂದು ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ಅಧಿಕಾರಿಗಳಿಗೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತೆ ತಾಕೀತು ಮಾಡಿದ್ದಾರೆ. ಪಾರ್ಕಿಂಗ್ ಸರಿಯಾಗಿ ಆಗಬೇಕು, ಇಲ್ಲಿ ಬೆಳೆದಿರುವಂಥ ಗಿಡ ಗೆಂಟೆಗಳನ್ನ ಕ್ಲೀನ್ ಮಾಡಿಸ್ಬೇಕು, ಹಾಗೆಯೇ ವಾತಾವರಣ ಸ್ವಚ್ಛವಾಗಿರಬೇಕು ಎನ್ನುವಂತಹ ತಾಕೀತು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ತಪ್ಪುಗಳನ್ನ ಮಾಡಿ ಪರಪ್ಪನಗ್ರಹಾರ ಜೈಲು ಸೇರಿರುವಂತಹವರ ಭೇಟಿಗೆ ಅವರ ಸಂಬಂಧಿಕರು ಆಗಮಿಸಿದ್ದರು. ಅವರನ್ನು ಕೂಡ ಮಾತನಾಡಿಸಿದಂತಹ ಅಲೋಕ್ ಕುಮಾರ್ ಅವರು, ನೀವು ಯಾರು, ನೀವು ಇಲ್ಲಿ ಯಾರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀರಾ, ಯಾವ ಕೇಸ್ನಲ್ಲಿ ಬಂದು ಒಳಗಡೆ ನಿಮ್ಮವರು ಸೇರಿದ್ದಾರೆ ಅಂದಾಗ ಮಹಿಳೆಯೊಬ್ಬಳು ಡಿಜೆ ಹಳ್ಳಿಯ ಪ್ರಕರಣದಲ್ಲಿ ನಮ್ಮವರು ಬಂದು ಒಳಗಡೆ ಇದ್ದಾರೆ, ಅವರನ್ನ ಭೇಟಿ ಮಾಡಿ ಬಂದೆವು ಅಂತಂದ್ರು. ಅದರ ಮಾಹಿತಿ ಅಂದ್ರೆ ಅವರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡಂತಹ ಅಲೋಕ್ ಕುಮಾರ್ ಅವರು ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡೋದಾಗಿ, ಜೊತೆಗೆ ನೀವು ಕೂಡ ಬುದ್ಧಿ ಹೇಳಬೇಕು, ಹೆಂಗಂದ್ರಂಗೆ ಬಿಡೋದಲ್ಲ ಅಂತೇಳಿ ಮಹಿಳೆಗೂ ಕೂಡ ಒಂದಷ್ಟು ಬುದ್ಧಿವಾದ ಹೇಳಿದರು. ಇದೇ ಸಂದರ್ಭದಲ್ಲಿ ಜೈಲಿನ ಮುಂಭಾಗದಲ್ಲಿದ್ದಂತ ಅಂಗಡಿಗೂ ಭೇಟಿಯನ್ನು ನೀಡಿದ್ದರು. ಇಲ್ಲಿಯೂ ಕೂಡ ವಿಸಿಟರ್ಸ್ ಆಗಮಿಸಿದ್ದರು. ಆ ಒಂದು ಸಂದರ್ಭದಲ್ಲಿ ಅದೇ ಡಿಜೆ ಹಳ್ಳಿಯ ಪ್ರಕರಣವೊಂದರಲ್ಲಿ ಸ್ನೇಹಿತನೋರ್ವ ಜೈಲಿನ ಒಳಗಡೆ ಇದ್ದಾನೆ ಅಂತೇಳಿ ವ್ಯಕ್ತಿಯೋರ್ವ ತಿಳಿಸಿದ. ಅವನು ಹಾಕಿದಂತ ಚೈನ್ ಅನ್ನು ಕೂಡ ನೋಡಿ, ನಿನ್ನ ಸಂಬಂಧಿ ಯಾವ ವಿಚಾರದಲ್ಲಿ ಬಂದು ಜೈಲು ಸೇರಿದ್ದಾನೆ, ಆಗ ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ ಒಳಗಡೆ ಇದ್ದಾರೆ ಸರ್ ಅಂತ ಹೇಳಿದ್ರು. ನೀನು ಕೂಡ ಬುದ್ಧಿ ಹೇಳಬೇಕು, ನೀವು ಕೂಡ ಅನಗತ್ಯವಾಗಿ ಇಲ್ಲಿ ಬರೋದು ತಪ್ಪಿತ್ತಲ್ವಾ ಅಂತೇಳಿ ಕೂಡ ಬುದ್ಧಿವಾದವನ್ನ ಹೇಳಿದರು. ಇಡೀ 50ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದೊಂದಿಗೆ ಇಡೀ ಜೈಲಿನ ಆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಓಡಾಡಿದಂತಹ ಅಲೋಕ್ ಕುಮಾರ್ ಅವರು ಕೊನೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಜೈಲಿನ ಭೇಟಿಯ ಬಗ್ಗೆ ಮತ್ತು ಜೈಲಿನಲ್ಲಿ ಆಗ್ತಾ ಇರುವಂತಹ ಎಲ್ಲ ಅವಾಂತರಗಳು 15 ದಿನಗಳ ಕಾಲ ಗಡುವು ನೀಡಿದ್ದೇವೆ. ಇದೇ ಸಂದರ್ಭದಲ್ಲಿ ನಾನು ದರ್ಶನ್ ಅನ್ನು ಕೂಡ ಮಾತನಾಡಿಸಿದ್ದೇನೆ. ಅವರ ಟ್ರಯಲ್ ಡೇಟ್ಸ್ ನ ಹೇಳಿದ್ರು. ಇದೇ 17ರಂದು ಅವರ ಟ್ರಯಲ್ ಇದೆಯಂತೆ. ಹಾಗೂ ಅವರು ಯಾವುದೇ ಸಮಸ್ಯೆಗಳ ಬಗ್ಗೆ ನಮ್ಮ ಹತ್ರ ಏನನ್ನು ಹೇಳಲಿಲ್ಲ ಅಂತೇಳಿ ಅಲೋಕ್ ಕುಮಾರ್ ಅವರು ಮಾಧ್ಯಮಗಳಿಗೆ ವಿವರಣೆಗಳನ್ನ ಹಂಚಿಕೊಂಡರು. ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಏನೆಲ್ಲ ಮಾತನಾಡಿದ್ರು, ಯಾರಿಗೆಲ್ಲ ತಾಕೀತು ಮಾಡಿದ್ರು, ಮತ್ತು ಜೈಲಿನ ಒಳಗಡೆ ಯಾವೆಲ್ಲ ಸುಧಾರಣೆಗಳು ಆಗ್ಬೇಕು ಅದಕ್ಕೆ ಕಾಲಾವಕಾಶವನ್ನ ನೀಡಿರುವುದಾಗಿ ತಿಳಿಸಿದ ಎಲ್ಲ ವಿವರಣೆಗಳನ್ನ ನೋಡೋಣ ಬನ್ನಿ. ನಾನು ಚಾರ್ಜ್ ಈಗ 1 ವಾರ ಕೂಡ ನಮಗೆ ಆಗಿಲ್ಲ. ನಾನು ಈಗ 15 ದಿವಸ ನಮ್ಮದು ಇದೆ ಆಫೀಸ್ನಲ್ಲಿ. ಆದರೂ ಕೂಡ ಪರಪ್ಪನಗ್ರಹಾರ ಜೈಲ್ ಬಗ್ಗೆ ಬಹಳಷ್ಟು ಸುದ್ದಿಗಳು ಮತ್ತು ಕೆಲವು ಕಾಂಟ್ರವರ್ಸಿಗಳು ಬರ್ತಾಯಿತ್ತು. ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ, ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇದೆ, ಏನು ಇಲ್ಲಿ ನಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ, ಸ್ಟಾಫ್ದು ಏನು ಸಮಸ್ಯೆ, ಪ್ರಿಸ್ನರ್ಸ್ದು ಕೈದಿಗಳದ್ದು ಏನು ಸಮಸ್ಯೆ, ಮತ್ತು ಬೇರೆ ಏನೇನು ಸುರಕ್ಷತೆ ದೃಷ್ಟಿಯಿಂದ ಏನೇನು ನೋಡಬೇಕು. ಸೊ ಒಂದು ನಮ್ಮ ಪ್ರಕಾರ ಪ್ರಿಲಿಮಿನರಿ ಒಂದು ನಾವು ಐಡಿಯಾ ತೊಗೊಂಡಿದ್ದೀವಿ ಏನಿದೆ. ಈಗ ಹಂತವಾಗಿ ನಾವು ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ. ಮತ್ತು ನಾವು ಎಲ್ಲರಿಗೆ ಒಳ್ಳೆ ರೀತಿಯಿಂದ ಮತ್ತು ಒಂದು ಟೀಮ್ ಹಾಗೆ KSISF ಆಗಲಿ, ನಮ್ಮ ಜೈಲಿನವರು ಆಗಲಿ, ಲೋಕಲ್ ಪೊಲೀಸ್ ಆಗಲಿ, ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ. ಮತ್ತು ನಾವು ಬೇರೆ ಅಕ್ರಮ ಚಟುವಟಿಕೆ ಏನಿದೆ ಅವ್ರಿಗೆ ಪೂರ್ತಿ ಕಡಿವಾಣ ಹಾಕಲಿಕ್ಕೆ ನಾವು ಅವ್ರಿಗೆ ನಿರ್ದೇಶನವನ್ನು ನಾವು ನೀಡಿದ್ದೀವಿ. ಆದರೆ ನಾವು ನೋಡೋಣ, ಮತ್ತು ಯಾರು ಏನಾದರೂ
ತೊಡಗಿದ್ದಾರೆ. ಮತ್ತು ನಾನು ಈಗ 15 ದಿವಸ ಅದು ಟೈಮ್ ನಾನು ಕೊಟ್ಟಿದ್ದೇನೆ ಇಲ್ಲರಿಗೆ ಕೇಂದ್ರಕ್ಕೆ ಸರಿಪಡಿಸಲಿಕ್ಕೆ. ಹಾಗೆ ತಕ್ಷಣ ನಾವು ನಾಳೆಯಿಂದ ಇಲ್ಲ ಅವ್ರಿಗೆ 31 ಡಿಸೆಂಬರ್ವರೆಗೆ ನಾವು ಅವ್ರಿಗೆ ಗಡುವು ಕೊಟ್ಟಿದ್ವಿ. ಏನಿದೆ ಸಿಸ್ಟಮ್ ಸ್ವಲ್ಪ ಎಲ್ಲ ಸರಿ ಮಾಡ್ಕೊಳ್ಳಿ, ಏನಾದರೂ ಲೋಪದೋಷಗಳು ಇದ್ದರೆ ಅದು ನಾವು ಸರಿಪಡಿಸೋಣ. ಆ ನಂತರ ಏನಾದರೂ ಆಗಿದ್ದರೆ ಮತ್ತು ನಾವು ಕಟ್ಟುನಿಟ್ಟಾಗಿ ಅದರ ಬಗ್ಗೆ ನಾವು ಕ್ರಮ ಜರುಗಿಸ್ತೀವಿ. ಮತ್ತು ಕೆಲವು ಕೇಸೇಜ್ ಏನಾಗಿದೆ 151 ಕೇಸೇಜ್ 2025 ಬುಕ್ ಆಗಿದೆ, 72 ಕೇಸ್ ಅದು ಚಾರ್ಜ್ ಶೀಟ್ ಆಗಿದೆ. ಆದರೆ ನಾವು ಸ್ವಲ್ಪ ಇನ್ವೆಸ್ಟಿಗೇಷನ್ದು ಗುಣಮಟ್ಟದ್ದು ಚೆನ್ನಾಗೇ ಆಗಬೇಕು. ಈ ಜಾಲ ನಾವು ಬೆದರಿಸಬೇಕು, ಯಾವ ಕಡೆಯಿಂದ ಮೊಬೈಲ್ ಬಂತು, ಯಾಕೆಂದರೆ ಅದು ಮಾಡದೇ ಇದ್ದರೆ ಬರೀ ಕೇಸ್ ನಾವು ಹಾಕ್ಕೊಂಡು ಹೋದರೆ ಮತ್ತು ಹಾಗೆ ಚಾರ್ಜ್ ಶೀಟ್ ಆಗಿದ್ದರೆ ಅದು ಯಾವುದು ಪರಿಣಾಮ ಇದು ಯಾವ ಇಂಪ್ಯಾಕ್ಟ್ ಬೀಳೋದಿಲ್ಲ. ಸೊ ನಾವು ಸ್ವಲ್ಪ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಯಾರ ಹೆಸರು ಮೇಲೆ ಸಿಮ್ ಕಾರ್ಡ್ ಇತ್ತು, ಸಿಮ್ ಕಾರ್ಡ್ ಏನಾದರೂ ಫೇಕ್ ಇದ್ದರೆ ಯಾವುದು ಅಂಗಡಿ ಓನರ್ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಈ ರೀತಿ ನಾವು ಮುಂದೆ ಕ್ರಮ ತೊಗೊಂಡಿದ್ದರೆ ಮಾತ್ರ ಒಳಗಡೆ ಇರೋವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಅಥವಾ ಯಾರು ಒಳಗಡೆ ಇದ್ದಾರೆ ಅವ್ರಿಗೆ ನಾವು ಇದು ಕಸ್ಟಡಿಲಿ ತೊಗೊಂಡು ಅವರಿಗೆ ವಿಚಾರಣೆ ಮಾಡೋದು, ಇದು ಎಲ್ಲ ನಾವು ಮಾಡಿದರೆ ಮಾತ್ರ ಇದು ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಇದು ಅಂಗ. ಗಾಂಜಾನೇ ಬರುತ್ತೆ, ಗಾಂಜಾ ಎಲ್ಲಿಂದ ಅವ್ರಿಗೆ ಸಪ್ಲೈ ಮಾಡಿದರು, ಯಾರು ಕೊಟ್ಟಿದ್ದರು. ಸೊ ಇದು ಒಂದು ಫುಲ್ ನೆಟ್ವರ್ಕ್ ನಾವು ಬೆಳೆಸೋದು. ಯಾವ ಕೇಸ್ ಆಗಿದ್ದರೆ ಅದು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ ನಮ್ಮ ಅಧಿಕಾರಿಗಳಿಗೆ, ಅವರಿಗೆ ಅದು ಇನ್ವೆಸ್ಟಿಗೇಷನ್ ಕೂಡ ಅದು ಸ್ವಲ್ಪ ಗುಣಮಟ್ಟದ್ದು ಇದು ಆಗಬೇಕು. ಮತ್ತು ಮುಂದೆ ಅವರಿಗೆ ಒಂದು ತಿಂಗಳ ಇದು ಯಾವ್ಯಾವ ಕೇಸ್ ಇದೆ ಸರಿಯಾದ ರೀತಿಯಿಂದ ಸ್ವಲ್ಪ ಅದು ಮಾಡಬೇಕು. ಸೊ ನಾವು ನೋಡೋಣ. ಮತ್ತು ನಾನು ಎಲ್ಲ ಕಡೆ ವಿಸಿಟ್ ಮಾಡಿದ್ದೇನೆ, ಅದು ಕನ್ವಿಕ್ಟೆಡ್ ಪ್ರಿಸ್ನರ್ಸ್ದು ಆಗಲಿ, ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ದು ಆಗಲಿ, ವಿಮೆನ್ದು ಆಗಲಿ, ಬೇಕ್ರಿ ಆಗಲಿ, ಕೆಲವು ಕಡೆ ಒಳ್ಳೆ ಕೆಲಸ ಅವ್ರದ್ದು ಆಗ್ತಾಯಿದೆ. ಮತ್ತು ಕೈದಿಗಳು ಕೂಡ ಅವ್ರದ್ದು ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ, ನಮ್ಮ ಸ್ಟಾಫ್ ಕೂಡ ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ. ಯಾಕೆಂದರೆ ವಾರ್ಡರ್ದು ಸಂಖ್ಯೆ ಈಗ 40% ಈಗ ಕಮ್ಮಿ ಇದೆ. ಈಗ 2900 ಸಮಥಿಂಗ್ ಅದು ವಾರ್ಡರ್ಸ್ದು ಆ್ಯಕ್ಚುಯಲ್ ಸ್ಟ್ರೆಂತ್, ಇದು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ. ಆ್ಯಕ್ಚುಯಲ್ ಸ್ಟ್ರೆಂತ್ ಇರೋದು 1700 ಸಮಥಿಂಗ್ ಅದು ಇದೆ. ಸೊ 40% ಕೊರತೆ ಬೀಳ್ತಾ ಇದೆ. ಸೊ ಇದು ಒಂದು ದೊಡ್ಡ ಸಮಸ್ಯೆ ಇದೆ. ಆದರೆ ನಾವು ಸಮಸ್ಯೆ ಸಲುವಾಗಿ ಕೆಲಸ ಮಾಡಬಾರ್ದು, ಅದು ಆಗಬಾರ್ದು. ನಾವು ಏನಿದೆ ಎಷ್ಟು ಇದು ಇದೆ ನಾವು ನಮ್ಮ ಏನು ಕೆಪಾಸಿಟಿ ಮೀರಿ ನಾವು ಶ್ರಮ ವಹಿಸಬೇಕು, ನಾವು ಕೆಲಸ ಮಾಡಬೇಕು. ಸೊ ನಾವು ಅವ್ರದ್ದು ಆಲಿಸಿದ್ದೀವಿ ಆಯಿತು, ನಾವು ರಿಕ್ರೂಟ್ಮೆಂಟ್ ಬಗ್ಗೆ ಆಗಲಿ ಅಥವಾ ಅವ್ರದ್ದು ಬೇರೆ ಸರ್ವಿಸ್ ಕಂಡೀಷನ್ಸ್ ಬಗ್ಗೆ ಆಗಲಿ ಅದು ನಾವು ಸರ್ಕಾರಕ್ಕೆ ನಾವು ಮಾತಾಡ್ತೀವಿ. ಆದರೆ ನಾವು ಮೊದಲೇ ಇಲ್ಲಿ ತೋರಿಸ್ಬೇಕಾಗತ್ತೆ ಒಳ್ಳೆ ರೀತಿಯಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ. ಏನಾದರೂ ಸಾಧನೆ ಮಾಡಿದ ನಂತರ ನಮಗೆ ಒಂದು ಹಕ್ಕಿರ್ತದೆ ನಾವು ಸರ್ಕಾರ ಗಮನಕ್ಕೆ ತಂದು ಅವರ ಸಮಸ್ಯೆ ಬಗ್ಗೆ ಅವ್ರಿಗೆ ಒಳ್ಳೆ ಸೌಲಭ್ಯ ಕೊಡಲಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡದೆ ಸುಮ್ಮನೆ ಕೇಳಿದರೆ ಅದು ಸರಿ ಆಗಲ್ಲ. ಅದು ಕೂಡ ಅವರಿಗೆ ಹೇಳಿದ್ದೇನೆ. ಜೈಲಿನಲ್ಲಿ ನಿಷೇಧಿತ ವಸ್ತುಗಳು, ಮೊಬೈಲ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಇತ್ತು ಸರ್. ಅಂದರೆ ಅಲ್ಲಿ ಕೈದಿಗಳು ಬಂದು ಯಾರು ಹೊರಗಡೆಯಿಂದ ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾದರೂ ಜೈಲಧಿಕಾರಿಗಳು, ಸಿಬ್ಬಂದಿಗಳು ಏನಾದರೂ ಶಾಮೀಲಾಗಿರೋದು ನಿಮಗೆ ಏನು ಕಂಡು ಬಂತು ಸರ್? ಇಲ್ಲ ನೋಡಿ, ಈಗ ಹಿಂದೆ ಏನಾಗಿತ್ತು ಅದರ ಬಗ್ಗೆ ಕ್ರಮ ಎಲ್ಲ ಜರುಗಿಸಿದ್ದಾರೆ, ಗೊತ್ತಾಯ್ತಾ. ಈಗ ಮೊನ್ನೆ ಕೆಲವು 6 ಮೊಬೈಲ್ ಅವರು ಸೀಜ್ ಮಾಡಿದ್ದಾರೆ. ಯಾವುದೊಂದು ಬಾತ್ರೂಮಲ್ಲಿ ಸಿಕ್ಕಿತ್ತು ಆ ಮೊಬೈಲ್ ಇದೆ. ಈಗ ಏನಿದಕ್ಕೆ ಅದಕ್ಕೆ ನಾವು ತಿಳ್ಕೊಳ್ಬೇಕು ಈ ಮೊಬೈಲಲ್ಲಿ ಅಲ್ಲಿ ಏನಾದರೂ ಜೈಲಧಿಕಾರಿ ಜೊತೆಗೆ ಏನಾದರೂ ಸಂಪರ್ಕ ಆಗಿದೆಯಾ, ವಾರ್ಡರ್ಸ್ ಜೊತೆಗೆ ಏನಾದರೂ ಸಂಪರ್ಕ ಆಗಿದೆಯಾ, ಹೊರಗಡೆ ಯಾರ ಜೊತೆಗೆ ಸಂಪರ್ಕ ಇದೆ, ಇದು ಇನ್ವೆಸ್ಟಿಗೇಷನ್ ಸ್ವಲ್ಪ ಡೀಪಾಗಿ ಮಾಡಿದ ನಂತರ ಅದು ಗೊತ್ತಾಗೋದು. ಸೊ ಅದು ನಮ್ಮ ಪ್ರಕಾರ ಅದು ಮಾಡಬೇಕು, ನಾವು ಅವ್ರಿಗೆ ಹೇಳಿದ್ವಿ ಮಾಡೋಕ್ಕೆ. ಮತ್ತು ಇವರದ್ದು ಸಂಪರ್ಕದಿಂದ ನೋಡಿ, ಈಗ ಔಟರ್ ಪೆರಿಫರಿ ಈಗ ಮಾಡೋದು ಯಾರು KSISF ಈಗ ಮಾಡ್ತಾಯಿದ್ದಾರೆ. ಈಗ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಈ ಹೊರಗಿನ ಪೆರಿಫರಿ ಮತ್ತು ಮುಖ್ಯ ದ್ವಾರ ಏನಿದೆ ಅದು KSISFದು ಕಸ್ಟಡಿಲಿದೆ. ಈಗ ಯಾವುದು ಸಾಮಾನು ಹೋದರೆ ಮುಖ್ಯ ದ್ವಾರದಿಂದ ಅಥವಾ ಹೊರಗಡೆಯಿಂದ ಹೋಗಬೇಕು. ಸೊ ಈಗ ಒಂದು ಏಕಪಕ್ಷೀಯವಾಗಿ ಒಂದು ಕಡೆ ಮಾತ್ರ ಇದು ಮಾಡೋಕ್ಕೆ ಅವರು ಒಳಗಡೆ ಇರ್ತಾರೆ. ಈಗ ಜೈಲ್ ವಾರ್ಡನ್ ನೀವು ಯಾವ ರೀತಿ ಇರ್ತಾರೆ, ಕೈದಿಗಳು ಒಳಗಡೆ ಇರ್ತಾರೆ, ಜೈಲ್ ವಾರ್ಡರ್ಗಳು ಕೂಡ ಒಳಗಡೆನೇ ಇರೋರು. ಈಗ ಹೊರಗಡೆದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ಜವಾಬ್ದಾರಿ ಮತ್ತು ಅಕೌಂಟಬಿಲಿಟಿ ಅದು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಸೊ ಈಗ ಏನಾದರೂ ಆಗಿದರೆ ಎಲ್ಲರೂ ಹೊಣೆಗಾರ ಆಗ್ತಾರೆ. ಸೊ ನಾವೊಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೊಳ್ಬೇಕಾಗುತ್ತೆ. ನಾವೇ ಪಕ್ಷವಾಗಿ ಎಲ್ಲ ಜೈಲ್ ವಾರ್ಡರ್ನ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಇದು ಔಟರ್ ಪೆರಿಫರಿ ಮತ್ತು ಮೇನ್ ಗೇಟ್ನಲ್ಲಿ ಏನೋ ಚೆಕ್ ಮಾಡ್ತಾ ಇದ್ದಾರೆ, ಎಲ್ಲ ಬ್ಯಾಗೇಜ್ ಸ್ಕ್ಯಾನರ್ ಇದೆ, ಬೆಲೆ ಮತ್ತು ಅದು ಏನು ಇದು ಇದೆ. ಸರ್, ನಟ ದರ್ಶನ್ ಜೈಲ್ ಒಳಗಡೆ ಇದ್ದಾರೆ. ಸೊ ತಾವು ಭೇಟಿ ಮಾಡಿದಾಗ ಅವ್ರನ್ನೇನಾದರೂ ಮಾತಾಡಿಸಿದ್ರ? ಅವರೇನೋ ಕುಂದುಕೊರತೆ ಹೇಳ್ಕೊಂಡು ನಿಮ್ಮ ಹತ್ರ? ಅವ್ರೇನು ಕುಂದುಕೊರತೆ ನಮಗೇನು ಹೇಳಿಲ್ಲ. ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ, ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆಯಾ, ಅದರ ಬಗ್ಗೆ ಏನು ಸಮಸ್ಯೆ ಇದೆ, ಅವರು ಯಾರಿಗೇನು ಸಮಸ್ಯೆ ಇಲ್ಲ, 6 ಜನ ಇದ್ದಾರೆ ಇದರಲ್ಲಿ.
ಆನಂತರ ಈ 17ನೇ ತಾರೀಕಿಗೆ ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ. ಹಿಂದಿನ ತಿಂಗಳ ಅದು 6ನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ. ಸೊ ಅವ್ರ ಹಿಯರಿಂಗ್ ಏನಿದೆ ಅದು ಕೇಸ್ದು ನಡೀತಾ ಇದೆ. ಈ ಹಿಂದೆ ಅವರು ಅಂದರೆ ನಮಗೆ ಫಂಗಸ್ ಆಗಿದೆ ಮತ್ತೊಂದು ಸಮಸ್ಯೆ ಇದೆ ಆರ್ತಿ ನಮಗೆ ಏನು ಇಲ್ಲ. ನಾನು ಅಲ್ಲಿ ಹೋಗಿದ್ದೆ, ನಾನು ಮಾತಾಡಿಸಿ 6 ಜನಕ್ಕೆ ಮಾತಾಡಿದೆ. ಅವರು ಆರ್ತಿ ನಮಗೇನು ಹೇಳಿಲ್ಲ. ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ಬೇರೆ ನಾನು ಸಾಮಾನ್ಯವಾಗಿ ಕೇಳಿದೆ, ಏನಾದರೂ ಇದ್ದರೆ ಹೇಳಿ. ಅವರು ಏನು ಆರ್ತಿ ಏನು ಹೇಳಿ. ಬ್ಲಾಕಿಂಗ್ ಸಿಸ್ಟಮ್ ಸರ್, ನೆಟ್ವರ್ಕ್ದು ಬ್ಲಾಕಿಂಗ್ ಸಿಸ್ಟಮ್ದು ವಾರ್ನ್ ಮಾಡಿದ್ದೀರಿ ಅಂತ. ಬ್ಲಾಕಿಂಗ್ ಸಿಸ್ಟಮ್ ನೋಡಿ, ಅದು ವಿಪರ್ಯಾಸ ಏನಿದೆ ಕಿ ನಮಗೆ ಇವತ್ತು 3-4 ಮೆಸೇಜ್ ಅಲ್ಲೇ ಜೈಲಿನಲ್ಲಿ ಇದ್ದಾಗ ನಮಗೆ ಬಂತು. ಅದು TCILನವ್ರಿಗೆ ನಾನು ಕರೆಸಿ ಅವ್ರಿಗೆ ಇವತ್ತು ಭಾಳ ತಾಕೀತು ಮಾಡಿದ್ದೇನೆ. ಇದು ನಾನು 15 ವರ್ಷ ಹಿಂದೆ ಜಾಯಿಂಟ್ CP ಕ್ರೈಮ್ ಇದ್ದಾಗ ಇಲ್ಲಿ ನಾನು ಬಂದಿದ್ದೆ. ಏರ್ಟೆಲ್, ಜಿಯೋ ಇರಲಿಲ್ಲ ಆ ಟೈಮ್. ಈ ವೋಡಾಫೋನ್ ಎಲ್ಲರಿಗೆ BSNL ಅವ್ರಿಗೆ ಕರ್ಕೊಂಡು ಬಂದಿದ್ದೆ. ಆ ಟೈಮ್ ಕೂಡ ಅದೇ ಸಮಸ್ಯೆ ಇತ್ತು. ಈಗ ಸ್ವಲ್ಪ ಸುಧಾರಣೆ ಆಗಿದೆ, ಆದರೆ ಇನ್ನೂ 100% ನಮ್ಮ ಪ್ರಕಾರ ಜೈಲು ಒಳಗಡೆ ಕೂಡ ಕವರೇಜ್ ಏರಿಯಾ ಇನ್ನೂ ಹೋಗಿಲ್ಲ. ಅದು ಅಲ್ಲಿ ಇನ್ನೂ ಸ್ವಲ್ಪ ಅಲ್ಲಿ ನಮಗೆ ಏನಿದೆ 5 to 10% ಅದು ಸಮಸ್ಯೆ ಇನ್ನೂ ಇದೆ. ಸೊ ನಾನು ಇವತ್ತು ಅವರಿಗೆ ಹೇಳಿದ್ದೇನೆ, TCILನವರು ಕೂಡ ಬಂದಿದ್ದರು, ಈ ನೀವು ಜೈಲು ಒಳಗಡೆ ಏನಿದೆ ಅದು ಇದು ಗುರುತಿಸಬೇಕು, ಯಾವ್ಯಾವ ಸ್ಪಾಟ್ ಇದೆ ರೀತಿ ಬ್ಲ್ಯಾಕ್ ಸ್ಪಾಟ್ ಅದು ನಾವು ಹಾಗೆ ಪರಿಹಾರ ಮಾಡಬೇಕು. ಮತ್ತು ಹೊರಗಡೆ ಏನಿದೆ ಕಿ 1 ಕಿಲೋಮೀಟರ್ 2 ಕಿಲೋಮೀಟರ್ ನಂತರ ಕೂಡ ಜನ ಅದು ಸಫರ್ ಆಗ್ತಾ ಇದ್ದಾರೆ. ಅದು ಕೂಡ ಆಗಬಾರ್ದು. ಬಹಳ ಇದೆ, ನೀವು 500 ಮೀಟರ್ ನಾವು ಇಟ್ಕೊಳ್ಳೋದು ಅರ್ಥ ಮಾಡ್ಬೋದು. 500 ಮೀಟರ್ಸ್ವರೆಗೆ ಇಂಪ್ಯಾಕ್ಟ್ ಹೋಗ್ತಾ ಇದೆ. ಯಾಕೆಂದರೆ ನೀವು ಇದು ವಾಟರ್ ಪೈಪ್ ಇಲ್ಲ ಕಿ ನೀವು ಬಂದ್ ಮಾಡಿದರೆ ಬಂದಾಗತ್ತೆ. ಇದು ವೇವ್ ಇದೆ. ಸೊ ವೇವ್ ಏನಿದಕ್ಕೆ ಇದು ಸ್ವಲ್ಪ ಡಿಸ್ಟ್ರಾಕ್ಷನ್ ಇದು ಆಗೇ ಆಗುತ್ತೆ. ಅದೇ ಹೇಳಿದಕ್ಕೆ ನೀವು ಜನ 1 ಕಿಲೋಮೀಟರ್ದಲ್ಲಿ ಕೂಡ ಜನರಿಗೆ ಸಮಸ್ಯೆ ಆಗ್ತಾ ಇದೆ, 2 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ಸೊ ಅವರಿಗೆ ಈಗ 10 ದಿವಸ ಟೈಮ್ ಕೊಟ್ಟಿದ್ದೇನೆ ಅವರಿಗೆ. ನೀವು ಅವರು ಸ್ಟಡಿ ಮಾಡಿಕೊಂಡು ನೋಡಿಕೊಂಡು ಅವರು ಸ್ವಲ್ಪ ಏನಿದೆ ಅವರು ಸ್ವಲ್ಪ ನಮಗೆ ಹೇಳಬೇಕು. ಸೊ ಆ ನಂತರ ನೋಡೋಣ ಅವರು ಏನು ಹೇಳ್ತಾರೆ. ಈ ವಿಷಯ ಬಗ್ಗೆ ಕೂಡ ಎಲ್ಲ ಚರ್ಚೆ ಆಗಿದೆ. ಪ್ರಮುಖವಾಗಿ ಜೈಲಿನಲ್ಲಿ ಸಜಾಬಂದಿಗಳು ಮತ್ತು ವಿಚಾರಣೆ ಇದೇನು ಬಂದಿಗಳು ಏನಿರ್ತಾರೆ ಸರ್, ಎಲ್ಲರನ್ನೂ ಒಂದೇ ಬ್ಯಾರಕ್ನಲ್ಲಿ ಗುಂಪು ಮಾಡಿ ಏನೋ ಇದಾಗ್ತಿದೆ. ಇದರಿಂದಾಗಿ ಏನಾದರೂ ಅಕ್ರಮಗಳೇನೋ ಜಾಸ್ತಿ ಆಗ್ತಿದೆ. ವಿಚಾರಣಾ ಕೈದಿಗಳು ಸಪ್ರೇಟು ಬ್ಯಾರಕ್ ಬೇರೆ ಬೇರೆ ಇಲ್ಲ ಸರ್. ಅಂದರೆ ಸಪ್ರೇಟ್ ಆಗಿ ಇದ್ದಿದ್ರೆ ಈ ಏನು ಅಕ್ರಮಗಳಾಗ್ತಿದೆ ಕಡಿವಾಣ ಹಾಕೋದಕ್ಕೆ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು. ನೋಡೋಣ, ಅದೆಲ್ಲ ನಮ್ಮ ಅಧಿಕಾರಿಗಳ ಜೊತೆಗೆ ಅದು ನೋಡಿ, ನಾನು 4 ದಿವಸ ಅಷ್ಟೇ ಹಳೆ ಇದ್ದೀನಿ, ಅವರು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಎಲ್ಲ ನಮ್ಮ ಬುದ್ಧಿ ಅವರಿಗೆ 4 ದಿವಸ ತೋರಿಸೋದು ಅದು ಕೂಡ ಸರಿ ಆಗಲ್ಲ. ಯಾಕೆಂದರೆ ಅವರು ಕೂಡ ಒಂದು ಅನುಭವವನ್ನು ಹೊಂದ್ಕೊಂಡಿದ್ದಾರೆ. ಅವರು ಇಷ್ಟು ದಿನ ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ನಾವು ಅರ್ಥ ಮಾಡಬೇಕು ಕಿ 4700 ಜನಕ್ಕೆ ಕೈದಿಗಳಿಗೆ ನಿರ್ವಹಣೆ ಮಾಡೋದು ಸಾಮಾನ್ಯ ಜನ ಇಲ್ಲ. ಅವರು ಎಲ್ಲರೂ ಕೈದಿಗಳು ಇದ್ದಾರೆ. ಯಾರು ಒಂದು ಕ್ರೈಮ್ನಲ್ಲಿ, ಅದು ಅಂಥ ಕ್ರೈಮ್ನಲ್ಲಿ ಕೋರ್ಟ್ ಅವರಿಗೆ ಈಗ ಜೈಲು ಒಳಗಡೆ ಇಟ್ಟಿದ್ದಾರೆ. ಸಣ್ಣ ಪುಟ್ಟ ಇಲ್ಲ ಕಿ ಸುಮ್ಮನೆ ಬೈದಿದ್ದಾರೆ ಅಥವಾ ಆರ್ಥಿಕ ಕ್ರೈಮ್ ಇಲ್ಲ. ಯಾರು ನಾವು ಕೇಳಿದರೆ ಮಾತಿಗೆ ಎಲ್ಲರೂ ಹೇಳ್ತಾರೆ ಮರ್ಡರ್ನ ಮಾಡಿದ್ದೇನೆ. ನಾನು ಬಹಳ ಜನ ಕೈದಿಗೆ ಮಾತಾಡಿದ್ದೇನೆ. ನೋಡೋಕ್ಕೆ ಪಾಪ ಅವರು ಭಾಳ ಇನ್ನೊಸೆಂಟ್ ಕಾಣ್ತಾರೆ. ಕೇಳಿದರೆ ಅವ್ರಿಗೆ ನಾವು ಮರ್ಡರ್ ಮಾಡಿದ್ವಿ ಹೇಳ್ತಾರೆ. ನಾವು ಹೆಚ್ಚಾಗಲಿ ಮರ್ಡರ್ ಕೇಸ್ ಅಕ್ಯೂಸ್, ಅಲ್ಲಿ NDPS ಕೇಸ್ ಅಕ್ಯೂಸ್, ಅಲ್ಲಿ ಅಟೆಂಪ್ಟ್ ಟು ಮರ್ಡರ್ ಅಕ್ಯೂಸ್, ಕಕೋಕಾ ಕೇಸ್ನ ಅಕ್ಯೂಸ್, ಇವರು ಎಲ್ಲ ಎಲ್ಲರೂ ಎಲ್ಲ ಟೈಪ್ ಜನ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಪರಪ್ಪನಗರ ಜೈಲ್ದು ವಾರ್ಡರ್ಸ್ ಸ್ಟ್ರೆಂತ್ 280, 280 ಜನ ಅಷ್ಟೇ. 280 ಜನ ಕೂಡ ಅವರು ಕೋರ್ಟ್ದು VC ಅವರೇ ನಡೆಸಬೇಕು, ಅವರು ಬೇರೆ ಇಲ್ಲಿ ರಿಜಿಸ್ಟ್ರೇಷನ್ ಅವರೇ ಮಾಡಬೇಕು. ಎಲ್ಲ ಸೇರಿ 100 ಜನ ಹೋಗಿಬಿಡ್ತಾರೆ. 180 ಜನ ಅವ್ರಿಗೆ ಸಿಗೋದು, ಒಂದು ಶಿಫ್ಟ್ಗೆ 40 ಜನ ಸಿಗ್ತಾರೆ. ಸೊ ಒಬ್ಬರು ಜನ ಏನಿದ್ದಾರೆ ಅವರು 100 ಜನಕ್ಕೆ ಅವರು ಎದುರಿಸ್ಬೇಕು. ಒಬ್ಬರು ವಾರ್ಡರ್ ಒಂದು ಚಿಕ್ಕ ಬಡಗಿ ಇಟ್ಕೊಂಡು 100 ಜನ ಕ್ರಿಮಿನಲ್ಗಳಿಗೆ ಎದುರಿಸಬೇಕು. ಅದು ಒಂದು ಸಣ್ಣ ವಿಷಯ ಇಲ್ಲ. ಇದೊಂದು ನಮ್ಮ ಪ್ರಕಾರ ಭಾಳ ಒಂದು ಕಾಂಪ್ಲೆಕ್ಸ್ ಇಶ್ಯೂ ಇದೆ. ನಾವು ಅಷ್ಟು ಸುಮ್ಮನೆ ಹೇಳೋಕ್ಕೆ ಸರಿ ಆಗಲ್ಲ. ಬಟ್ ಡೆಫಿನೆಟ್ಲಿ ನಾವು ಹೇಳ್ತೀವಿ ಕಿ ನಾವು ಯಾವುದು ನೆಪ ಹೇಳೋದಿಲ್ಲ. ಎಷ್ಟು ಇದೆ ನಾವು ಟ್ರೈ ಮಾಡ್ತೀವಿ ಕಿ ಸಿಚುವೇಶನ್ ಇಂಪ್ರೂವ್ ಆಗಬೇಕು. ಬೀಡಿ ಸಿಗರೇಟ್ ಏನೋ ಎಲ್ಲ ಬಂದ್ ಮಾಡಿದ್ದಕ್ಕೆ ಕ್ರಮ ತಗೊಂಡು ಕೈದಿಗಳೇನೋ ಇದು ಮಾಡಿದ್ರು ಅಂತೇಳಿ ಅದು ಮಾಡ್ತಾರೆ. ಅದು ನಾವು ಎಲ್ಲರಿಗೆ ಈಗ ನಾವು ಹೇಳಿದ್ದೀವಿ, ಒಳ್ಳೆ ರೀತಿಯಿಂದ ಇರಬೇಕು, ಏನಿದೆ ರೂಲ್ಸ್ ಪ್ರಕಾರ ಇರಬೇಕು. ಅವರು ಇರಲ್ಲ ಮತ್ತು ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗದಷ್ಟೇ.